ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಮಾ ಲೈಫ್ ಸ್ಟೈಲ್ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಕೂಡ ಹ್ಯಾಪಿ ಸಂಡೇ. ಎಲ್ಲರೂ ಕೂಡ ಸಂಡೇನ ಎಂಜಾಯ್ ಮಾಡಿ. ಪ್ರತಿದಿನ ನಾವು ನಮ್ಮ ಕೆಲಸಗಳಿಗೆ ಹೋಗ್ತಿರ್ತೀವಿ. ಸೊ ಯಾವಾಗಪ್ಪ ಸಂಡೇ ಬರುತ್ತೆ ಅಂತ ವೆಯ್ಟ್ ಕೂಡ ಮಾಡ್ತಿರ್ತೀವಿ. ಒಳ್ಳೆ ನಿದ್ದೆ ಮಾಡ್ಬೋದು, ರೆಸ್ಟ್ ಮಾಡ್ಬೋದು ಅಂಥೇಳಿ. ನಿದ್ದೆಯಲ್ಲಿರೋಂಥ ರೆಸ್ಟು ನಮಗೆಲ್ಲೂ ಇಲ್ಲ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ, ನಾನು ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕೋಣ, ಪಾಟೆಲ್ಲ ಹಾಳಾಗಿತ್ತು ಆ್ಯಕ್ಚುಲಿ. ನಮ್ಮ ಮನೆ ಹಿಂದೆಗಡೆ ಒಂದೆರಡು ಪಾಟ್ಗಳನ್ನ ಇಟ್ಕೊಂಡಿದ್ದೀನಿ. ಅಲ್ಲಿ ತೆಂಗಿನ ಮರ ಕೂಡ ಇದೆ. ಅದು ಕಾಯೆಲ್ಲ ಕಿತ್ಕೊಳ್ಳೋದಕ್ಕೆ ಬಂದಿದ್ದರು ಅವರು, ಪಕ್ಕದ ಸೈಟ್ ಅವರು. ಸೊ ಎಲ್ಲ ಸ್ವಲ್ಪ ಹಾಳು ಮಾಡಿಬಿಟ್ಟಿದ್ದಾರೆ ಆ್ಯಕ್ಚುಲಿ. ಅವ್ರು ನನಗೆ ತುಂಬ ಬೇಜಾರಾಯಿತು. ನನ್ನ ಪಾಟೆಲ್ಲ ಬೀಳಿಸ್ಬಿಟ್ಟಿದ್ರು ಅವರು. ನಾನು ಕೂಡ ನೋಡ್ಕೊಳ್ಳೋಕ್ಕಾಗಿಲ್ಲ. ಸುಮ್ಮನೆ ಅವ್ರ ಹತ್ರ ಅಲ್ಲಿ ಹೋಗಿ ನೋಡಿ ಮಾತಾಡಿ ಜಗಳ ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಹಾಗಾಗಿ ಅವ್ರು ಕಿತ್ಕೊಂಡು ಹೋಗಲಿ ಅಂತ ಸುಮ್ಮನೆ ಆಗಿಬಿಟ್ಟೆ. ನಾನು ಒಂದು 2-3 ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ. ಕಾಕಡ ಗಿಡ ಮತ್ತು ಅಲೋವೆರಾ ಹಾಕ್ಕೊಂಡಿದ್ದೀನಿ, ತುಳಸಿ, ರೋಸು, ವೀಳ್ಯದೆಲೆ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಏನಪ್ಪ ಅಂತಂದರೆ, ಪ್ರತಿದಿನ 1-2 ಹೂವು ಆಗುತ್ತೆ ಪೂಜೆಗೆ ಅಂತ ಹೇಳಿ. ನೋಡಿ ತುಳಸಿ, ನೋಡಿ ಇದು ಬಂದು ಸ್ನೇಕ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಇದನ್ನು ಹಾಕೋದ್ರಿಂದ ನಮಗೆ ಹಾವುಗಳು ಬರೋದು ಅವಾಯ್ಡ್ ಆಗುತ್ತೆ ಅಂತ ಅನ್ಕೋತೀವಿ. ಹಳ್ಳಿಗಳಲ್ಲಿ ಕೂಡ ಈ ಗಿಡಗಳನ್ನ ಹಾಕ್ಕೊಳ್ಳೋದ್ರಿಂದ ಹಾವುಗಳು ಅದೆಲ್ಲ ಬರೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಅದಿರೋಂಥ ಪ್ಲೇಸ್ಗೆ ಹಾವುಗಳು ಬರಲ್ಲ ಅಂತ ಅಂತಾರೆ. ಸೊ ನೀವು ಕೂಡ ನಿಮ್ಮನೆ ತುಂಬ ರೂರಲ್ಲಿತ್ತು ಅಂತ ಹೇಳಿದ್ರೆ ಈ ಗಿಡವನ್ನು ಹಾಕಿ. ನೋಡಿ ಪಾಟೆಲ್ಲ ತುಂಬ ಬೀಳಿಸ್ಬಿಟ್ಟಿದ್ದಾರೆ. ಎಷ್ಟೊಂದು ರೋಸ್ ಬಿಡ್ತಾಯಿತ್ತು ಆ್ಯಕ್ಚುಲಿ. ಒಂದು 10, 7, 8 ಹೂಗಳು ಬಿಡ್ತಿತ್ತು ನನಗೆ. ಈಗ ಗಿಡ ಎಲ್ಲ ಹೊಟ್ಟೋಯ್ತು, ತುಂಬ ಬೇಜಾರಾಯಿತು. ಅದನ್ನೇ ಎಲ್ಲ ಕಟ್ ಮಾಡಿ ಸ್ವಲ್ಪ ಕಡ್ಡಿಗಳನ್ನೇ ಹಾಕಿದ್ದೀನಿ, ಸೊ ಬರಲಿ ಅಂತ ಹೇಳಿ. ಮತ್ತು ಏನಪ್ಪ ಅಂತ ಅಂದರೆ, ಎಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ನೋಡಿ. ಸಬ್ಸ್ಕ್ರೈಬ್ ಮಾಡಿರೋರು ದಯವಿಟ್ಟು ಒಂದು ಲೈಕನ್ನು ಕೊಡಿ, ಒಂದು ಕಮೆಂಟನ್ನು ತಿಳಿಸಿ. ನನಗೆ ಖುಷಿಯಾಗತ್ತೆ, ಒಂದು ಎಂಕರೇಜ್ ಅಂತ ತಿಳ್ಕೊಳ್ತೀನಿ ನಾನು ಅದನ್ನು. ನನ್ನ ಒಂದು ಚಾನಲನ್ನು ಕೂಡ ಎಲ್ಲರೂ ನೋಡ್ತಿದ್ದಾರೆ ಅಂಥೇಳಿ ನನಗೂ ಒಂದು ಖುಷಿ ಇರುತ್ತೆ. ಮತ್ತು ಏನಪ್ಪ ಅಂತಂದರೆ, ನಾನು ನೆಕ್ಸ್ಟು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿದ್ದೆ. ಸ್ವಲ್ಪ ವಿಡಿಯೋ ಮಾಡೋಣ, 2 ಡೇಸ್ ಆಗಿತ್ತು ಆ್ಯಕ್ಚುಲಿ. ಅಲ್ಲಿ ವಿಡಿಯೋ ಅಪ್ಲೋಡೇ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆನೇ ಹಿಂದೆ ಹೋದ್ನೆಲ್ಲ ಗಿಡಗಳನ್ನ ನೋಡೋಣ, ನಿನ್ನೆ ಬೇರೆ ಹಾಗಾಗಿತ್ತು, ಏನಾಗಿರುತ್ತೋ ಅಂಥೇಳಿ ಸ್ವಲ್ಪ ಎಲ್ಲ ಗುಡಿಸ್ಬೇಕಿತ್ತು. ಇದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಪಾಟೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಸಂಜೆ ಹೋಗಿ ಕ್ಲೀನ್ ಮಾಡೋಣ ಅಂಥೇಳಿ ಜಸ್ಟ್ ಗಿಡಗಳಿಗೆ ನೀರು ಹಾಕ್ಬಿಟ್ಟು ಬಂದೆ. ಸೊ ಎಸ್ಟರ್ಡೇ ನಾನು ಮೀಶೋ ಅಲ್ಲಿ ಒಂದು ಆರ್ಡರನ್ನು ಮಾಡಿದ್ದೆ 15 ಡೇಸ್ ಬ್ಯಾಕು. ಸೊ ಅದು ನನಗೆ ಬಂತು ನಿನ್ನೆ. ಓಪನ್ ಮಾಡೇ ಇರಲ್ಲ. 348 ರೂಪೀಸ್ ಕೊಟ್ಟು ನಾನು 2 ಟಾಪ್ಗಳನ್ನು ಪರ್ಚೇಸ್ ಮಾಡಿದ್ದೆ. ವರ್ತೆಬಲ್ ಅಂತಲೇ ಹೇಳ್ಬೋದು. ಟಾಪ್ಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಯಾರಾದರೂ ತೊಗೊಳ್ತೀನಿ ಅಂತಂದರೆ ಕೇಳಿ, ನಾನು ಲಿಂಕನ್ನು ಕೂಡ ಬೇಕಿದ್ರೆ ಕೊಡ್ತೀನಿ ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿದ್ರೆ. ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಟಾಪ್ ನಂಗೆ ತುಂಬಾ ಇಷ್ಟ ಆಯಿತು. ಡೈಲಿ ವೇರ್ಗೆ ಆರಾಮಾಗಿ ಹಾಕೋಬೋದು. ಸಣ್ಣ ಪುಟ್ಟ ಒಂದು ಅಂಗಡಿಗೆ ಹೋಗಿ ಬರೋದಕ್ಕಾಗಲಿ ನಾವು ಅದನ್ನು ಯೂಸ್ ಮಾಡ್ಬೋದು. ಸಡನ್ನಾಗಿ ನಾವು ಡ್ರೆಸ್ ಎಲ್ಲ ಹಾಕ್ಕೊಂಡು ಮನೆಯಲ್ಲೇ ಇರೋಕ್ಕಾಗಲ್ಲ. ಸೊ ನೈಟಿ ವೇರ್ ಮಾಡೋವಂಥವ್ರು ಕೂಡ ಇರ್ತೀವಿ, ಹಾಕ್ಕೊಳ್ತೀವಿ. ಸೊ ಡ್ರೆಸ್ಗಳನ್ನ ಯೂಸ್ ಮಾಡೋದ್ರಿಂದ ನಾವೆಲ್ಲರೂ ಪಟ್ಟಂತ ಹೋಗಬೇಕಪ್ಪ ಅಂತಂದರೆ ಸಡನ್ನಾಗಿ ಆರಾಮಾಗಿ ಹೋಗಿ ಬರ್ಬೋದು. ಡೈಲಿ ವೇರ್ಗೆ ತುಂಬ ವರ್ತೆಬಲ್ಲು, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಮತ್ತು ಎಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನಾನು ನೆಕ್ಸ್ಟು ಒಂದು ವಿಡಿಯೋಗಳಲ್ಲಿ ಪ್ರತಿದಿನ ಒಂದು ಹೊಸ ವಿಚಾರಗಳ ಬಗ್ಗೆ ಬರೋಣ ಅಂತ ಇದ್ದೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ಕೂಡ ಒಂದು ಲೈಕನ್ನು ಕೊಟ್ಟು ಕಮೆಂಟನ್ನು ತಿಳಿಸಿ ಅಂತ ಹೇಳ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ದಯವಿಟ್ಟು ಒಂದು ಸಹಕಾರ, ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು ಅಂತ ಕೇಳ್ತೀನಿ. ತುಂಬಾ ಚೆನ್ನಾಗಿದೆ ಟಾಪ್ ಕೂಡ. ಎಲ್ಲರೂ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಒಂದು ಸಪೋರ್ಟ್ ಕೊಡಿ. ಪ್ರತಿ ಸಲ ನಾನು ಅದನ್ನು ಕೇಳ್ತಿರ್ತೀನಿ. ತುಂಬ ಚೆನ್ನಾಗಿ ವ್ಯೂಸ್ ಹೋಗ್ತಿದೆ ನನಗೆ. ಆ್ಯಕ್ಚುಲಿ ಸಬ್ಸ್ಕ್ರೈಬ್ ಕಡಿಮೆ ಆಗ್ತಿದೆ, ಹಾಗಾಗಿ ನಾನು ಪದೇ ಅದನ್ನೇ ಕೇಳ್ತಿದ್ದೀನಿ. ಎಲ್ಲರೂ ಕೂಡ ಚಾನಲ್ನ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್. ಹ್ಯಾಪಿ ಸಂಡೇ. ಬಾಯ್ ಬಾಯ್.